Hello everyone, myself Lokesh Shanpi. I am Assistant Professor, Department of Commerce, Government Arts and Science, Autonomous College, Karwar. In this session, I am going to explain the Indian financial system introduction, features and objectives of financial system. First of all, what is a financial system? The financial system facilitates the transfer of economic resources from one section of the economy to the another economy. ಹಣಕಾಸು ವ್ಯವಸ್ಥೆಯು ಯಾವುದೇ ಆರ್ಥಿಕ ಸಂಪನ್ಮೂಲಗಳ ವರ್ಗಾವಣೆಯನ್ನು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ, ಒಂದು ಆರ್ಥಿಕ ವ್ಯವಸ್ಥೆಯಿಂದ ಮತ್ತೊಂದು ಆರ್ಥಿಕ ವ್ಯವಸ್ಥೆಗೆ ವರ್ಗಾವಣೆ ಮಾಡುವಂಥ ಒಂದು ವ್ಯವಸ್ಥೆಗೆ ನಾವು ಹಣಕಾಸು ವ್ಯವಸ್ಥೆ ಎಂದು ಕರೆಯಲಾಗುವುದು. ಮತ್ತೊಂದು ಮೀನಿನಲ್ಲಿ ನೋಡೋದಾಗಿದ್ದರೆ, ದ ಫೈನಾನ್ಷಿಯಲ್ ಸಿಸ್ಟಮ್ ಆರ್ ಫೈನಾನ್ಷಿಯಲ್ ಸೆಕ್ಟರ್ ಇನ್ ಎನಿ ಕಂಟ್ರಿ ಕನ್ಸಿಸ್ಟ್ ಆಫ್ ಸ್ಪೆಷಲೈಸ್ಡ್ ಆರ್ ನಾನ್ ಸ್ಪೆಷಲೈಸ್ಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಆರ್ಗನೈಸ್ಡ್ ಆ್ಯಂಡ್ ನಾನ್ ಆರ್ಗನೈಸ್ಡ್ ಫೈನಾನ್ಷಿಯಲ್ ಮಾರ್ಕೆಟ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಸರ್ವಿಸಸ್ ವಿಚ್ ಫೆಸಿಲಿಟೇಟ್ ಟ್ರಾನ್ಸ್ಫರ್ ಆಫ್ ದ ಫಂಡ್ಸ್ ಫ್ರಮ್ ಒನ್ ಹ್ಯಾಂಡ್ಸ್ ಟು ದ ಅನದರ್. ಯಾವುದೇ ಆರ್ಥಿಕ ವ್ಯವಸ್ಥೆಯು ಅಥವಾ ಹಣಕಾಸಿನ ಆರ್ಥಿಕ ವ್ಯವಸ್ಥೆಯು ದೇಶದ ವಿಶೇಷ ಹಣಕಾಸಿನ ಸಂಸ್ಥೆಗಳು ಅಥವಾ ವಿಶೇಷವಲ್ಲದ ಹಣಕಾಸಿನ ಸಂಸ್ಥೆಗಳು, ಔಪಚಾರಿಕ ಅಥವಾ ಅನೌಪಚಾರಿಕ ಹಣಕಾಸಿನ ಮಾರುಕಟ್ಟೆ, ಹಣಕಾಸಿನ ಸಾಧನಗಳು ಮತ್ತು ಹಣಕಾಸಿನ ಸೇವೆಗಳನ್ನು ಒಳಗೊಂಡಿರುವಂತೆ ಒಂದು ಸಂಪನ್ಮೂಲವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾವಣೆ ಮಾಡುವಂಥ ಯಾವುದೇ ವ್ಯವಸ್ಥೆಗೆ ನಾವು ಹಣಕಾಸಿನ ವ್ಯವಸ್ಥೆ ಎಂದು ಕರೆಯಲಾಗುವುದು. ನೆಕ್ಸ್ಟ್, ಅನದರ್ ಮೀನಿಂಗ್ ಆಫ್ ದ ಫೈನಾನ್ಷಿಯಲ್ ಸಿಸ್ಟಮ್, ಇಟ್ ಇಂಪ್ಲೈಸ್ ಸೆಟ್ ಆಫ್ ಕಾಂಪ್ಲೆಕ್ಸ್ ಆ್ಯಂಡ್ ಕ್ಲೋಸ್ಲಿ ಕನೆಕ್ಟೆಡ್ ಆರ್ ಇಂಟರ್ಮಿಕ್ಸ್ಡ್ ಇನ್ಸ್ಟಿಟ್ಯೂಷನ್, ಮಾರ್ಕೆಟ್ಸ್, ಟ್ರಾನ್ಸಾಕ್ಷನ್, ಕ್ಲೈಮ್ಸ್, ಏಜೆಂಟ್, practices and liabilities in the economy. The financial system is any concerned about money, credit and finance in terms of intimately related to yet somewhat different from each other. ಹಣಕಾಸು ವ್ಯವಸ್ಥೆಯು ಕೆಲವು ಮೂರು ವಿಧಾನಗಳನ್ನು ಒಳಗೊಂಡಿರುವಂತೆ ಪ್ರಮುಖವಾಗಿ ಹಣ, ಸಾಲ ಮತ್ತು ಹಣಕಾಸು ಎಂಬಂತೆ ಮೂರು ಅಂಶಗಳನ್ನು ಒಳಗೊಂಡಿರುತ್ತೆ. ಹಾಗಾದರೆ ನಾವಿಲ್ಲಿ ನೋಡೋದಾದರೆ ಮನಿ ಅಂತಂದ್ರೇನು? ಮನಿ ರೆಫರ್ಸ್ ಟು ಕರೆಂಟ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆರ್ ಮೀನ್ಸ್ ಆಫ್ ಪೇಮೆಂಟ್. ಯಾವುದೇ ಹಣವನ್ನು ವರ್ಗಾವಣೆಯನ್ನು ಮಾಡುವಂಥದ್ದು ಅಥವಾ ಪಾವತಿಯನ್ನು ಮಾಡುವಂಥದ್ದು. ನಾನು ಹಣವನ್ನು ಪಡೆದುಕೊಂಡಿರ್ತೇನೆ, ಆ ಹಣಕ್ಕೆ ತಕ್ಕಂತೆ ಪ್ರತಿಯಾಗಿ ಮತ್ತೊಬ್ಬರಿಗೆ ಹಣವನ್ನು ಎಕ್ಸ್ಚೇಂಜ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಇಫ್ ಐ ಆಮ್ purchase of any financial securities, in that situation I will exchange, I will buy a financial securities and I give a money. That is exchange or the means of payment. Number 2, credit or loans, sala, a sum of money to be returned normally with interest. ಯಾವುದೇ ಹಣವನ್ನು ನಾನು ಬಡ್ಡಿಯ ಸಮೇತ ಸಾಲವನ್ನು ತೀರಿಸುವಂಥದ್ದು. ಇದಕ್ಕೆ ನಾವೇನು ಕರಿತೀವಿ ಅಂದರೆ ಸಾಲ. ನಾನು ಬ್ಯಾಂಕಿಂದ ಸಾಲ ತಗೊಂಡಿರ್ತೀನಿ ಒಂದು ವ್ಯವಹಾರವನ್ನು ಮಾಡಲಿಕ್ಕೆ ಒಂದು ಉದ್ದೇಶದಿಂದ. ಆ ಸಾಲಕ್ಕೆ ಪ್ರತಿಯಾಗಿ ನಾನು ಬಡ್ಡಿಯನ್ನು ತೀರಿಸುವುದರ ಮೂಲಕ ಹಣವನ್ನು ರಿಟರ್ನ್ ಅಂದರೆ ವಾಪಸ್ಸನ್ನು ಕಟ್ಟುವಂಥದ್ದು, ಮರುಪಾವತಿಯನ್ನು ಮಾಡಿಸುವಂಥದ್ದು. ಇದಕ್ಕೆ ನಾವೇನು ಕರಿತೀವಿ? ಕ್ರೆಡಿಟ್ ಆರ್ ಲೋನ್ಸ್. ನಂಬರ್ 3, ಫೈನಾನ್ಸ್. ಫೈನಾನ್ಸ್ ಈಸ್ ಎ ಮಾನಿಟರಿ ರಿಸೋರ್ಸಸ್ ಕಂಪ್ರೈಸಿಂಗ್ ಡೆಬ್ಟ್ ಆ್ಯಂಡ್ ಓನರ್ಶಿಪ್, ಫಂಡ್ಸ್ ಆಫ್ ದ ಸ್ಟೇಟ್, ಕಂಪನಿ ಆ್ಯಂಡ್ ಪರ್ಸನ್. ಇದು ಒಂದು ಹಣಕಾಸಿನ ಸಂಪನ್ಮೂಲವಾಗಿದ್ದು, ಇದು ಸಾಲ ಅಥವಾ ಸ್ವಂತಿಕೆ ಅಥವಾ ಫಂಡ್ಗಳನ್ನು ಯಾವುದೇ ರಾಜ್ಯ, ಕಂಪನಿಗಳು ಅಥವಾ ವ್ಯಕ್ತಿಯನ್ನು ಹೊಂದಿರುವುದಕ್ಕೆ ನಾವೇನು ಕರಿತೀವಿ ಅಂದರೆ ಫೈನಾನ್ಸ್ ಅಂತ ನಾವು ಕರಿತೀವಿ. ಹಣಕಾಸು, ಇಲ್ಲಿ ಹಣಕಾಸು ಯಾವ ಒಬ್ಬ ವ್ಯಕ್ತಿ ಬೇಕಾದರೂ ಹೊಂದಿರ್ಬೋದು, ಕಂಪನಿ ಹೊಂದಿರ್ಬೋದು ಅಥವಾ ಆ ರಾಜ್ಯ ಹೊಂದಿರ್ಬೋದು ಅಥವಾ ಪರ್ಸನ್ ವ್ಯಕ್ತಿ ಹೊಂದಿರ್ಬೋದು, ಸಾಲ ಆಗಿರ್ಬೋದು ಅಥವಾ ಸ್ವಂತದ್ದು ಹಣವನ್ನು ಹೊಂದಿರಬಹುದಾಗಿದೆ. ಇದಕ್ಕೆ ನಾವು ಇಲ್ಲಿ ಮೂರು ಟರ್ಮ್ಸ್ಗಳನ್ನು ನಾವಿಲ್ಲಿ ಮನಿ, ಕ್ರೆಡಿಟ್ ಆ್ಯಂಡ್ ಫೈನಾನ್ಸನ್ನು ನಾವಿಲ್ಲಿ ನೋಡಬಹುದಾಗಿದೆ. ನೆಕ್ಸ್ಟ್, ಮುಂದಿನದಾಗಿ ಡೆಫಿನೇಷನ್ಗೆ ಹೋಗೋಣ. ಏನು ಡೆಫಿನೇಷನ್ಸ್ ಏನು ಹೇಳುತ್ತೆ? ಡೆಫಿನೇಷನ್, ಅಕಾರ್ಡಿಂಗ್ ಟು
definitions of financial system. According to Professor L.M. Bole defines, the financial system of any country consists of specialized and non-specialized financial institutions, of organized and unorganized financial market of financial instrument and services which facilitate transfer of funds, procedures and practices adopted in the market and financial interrelations are also parts of the system. ಯಾವುದೇ ಹಣಕಾಸು ವ್ಯವಸ್ಥೆಯು ಆ ದೇಶದ ವಿಶೇಷವಾದಂಥ ಹಣಕಾಸು ಸಂಸ್ಥೆಗಳನ್ನು ಅಥವಾ ಔಪಚಾರಿಕ ಅಥವಾ ಅನೌಪಚಾರಿಕವಲ್ಲದ ಹಣಕಾಸಿನ ಮಾರುಕಟ್ಟೆ, ಹಣಕಾಸಿನ ಸಾಧನಗಳು, ಹಣಕಾಸಿನ ಸೇವೆಗಳನ್ನು ವಿಚ್ ಫೆಸಿಲಿಟೇಟ್ ಟ್ರಾನ್ಸ್ಫರ್ ಆಫ್ ಫಂಡ್ಸ್ ಅಂದರೆ ಹಣವನ್ನು ವರ್ಗಾವಣೆಯನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮಾಡುವಂಥದ್ದು. ಆ್ಯಂಡ್ ಆಲ್ಸೋ ಪ್ರೊಸೀಜರ್ಸ್ ಆ್ಯಂಡ್ ಪ್ರಾಕ್ಟೀಸಸ್, ಕೆಲವು ನಿಯಮಗಳನ್ನು ಅಡಾಪ್ಟನ್ನು ಮಾಡಿಕೊಂಡು ಮಾರುಕಟ್ಟೆ ಮತ್ತು ಹಣಕಾಸಿನ ಸಂಬಂಧಗಳನ್ನು ಆ ದೇಶದ ಆರ್ಥಿಕ ವ್ಯವಸ್ಥೆಗೆ ತಕ್ಕಂತೆ ಸುಭದ್ರತೆಯನ್ನು ಹೊಂದುವಂಥದ್ದು. ಇದಕ್ಕೆ ನಾವೇನು ಕರಿತೀವಿ ಅಂತಂದರೆ ಹಣಕಾಸಿನ ವ್ಯವಸ್ಥೆ ಅಕಾರ್ಡಿಂಗ್ ಟು L.M. Bole ಅವರ ಪ್ರಕಾರ. Next, another important definitions according to Prasanna Chandra defined, the financial system consists of a variety of financial institution, market and instrument related in a systematic manner and provide the principles means by which savings are transferred into investment. ದೇಶದ ಹಣಕಾಸು ವ್ಯವಸ್ಥೆಯು ಹಣಕಾಸಿನ ಸಂಸ್ಥೆಗಳು, ಹಣಕಾಸಿನ ಮಾರುಕಟ್ಟೆ, ಹಣಕಾಸಿನ ಸಾಧನಗಳನ್ನು ಅದು ಆ ವ್ಯವಸ್ಥೆಗೆ ತಕ್ಕಂತೆ ಇದು ಆ ದೇಶದ ಸೇವಿಂಗ್ಸ್ ಅಂದರೆ ಉಳಿತಾಯವನ್ನು ಹೂಡಿಕೆಗೆ ವರ್ಗಾವಣೆಯನ್ನು ಮಾಡುವಂಥದ್ದು. ಯಾವ ಒಬ್ಬ ವ್ಯಕ್ತಿ ಉಳಿತಾಯವನ್ನು ಮಾಡ್ತಾನೋ ಆ ಉಳಿತಾಯವನ್ನು ಇನ್ವೆಸ್ಟ್ಮೆಂಟ್ ಅಂತಂದರೆ ಹೂಡಿಕೆಗೆ ಹಣವನ್ನು ವರ್ಗಾವಣೆಯನ್ನು ಮಾಡುವಂಥದ್ದು. ಈ ಒಂದು ವ್ಯವಸ್ಥೆಗೆ ನಾವೇನು ಕರಿತೀವಿ ಅಂತಂದರೆ ಹಣಕಾಸಿನ ವ್ಯವಸ್ಥೆ ಎಂದು ಕರೆಯಲಾಗುವುದು. ಮತ್ತು ಅನದರ್ ಮೇನ್ ಡೆಫಿನೇಷನ್ಸ್ ನಾವು ಇಲ್ಲಿ ನೋಡ್ಬೋದಾಗಿದೆ. ಯಾವುದು ಅಂದರೆ ಅಕಾರ್ಡಿಂಗ್ ಟು ರಾಬಿನ್ಸನ್. According to Robinson, defined to provide a link between savings and investment for the creations of new wealth and permit portfolio adjustment in the compositions of the existing wealth. ಅಂದರೆ ಇಟ್ಸ್ ಅ ಲಿಂಕ್ ಬಿಟ್ವೀನ್ ದ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಅಂದರೆ ಇದು ಉಳಿತಾಯದಾರರ ಮತ್ತು ಹೂಡಿಕೆದಾರರ ನಡುವಿನ ಒಂದು ಕೊಂಡಿಯಾಗಿ ಕೆಲಸವನ್ನು ಮಾಡುವಂಥದ್ದು. ಇದರ ಮುಖ್ಯ ಉದ್ದೇಶ ಏನಂತಂದರೆ ಇಟ್ಸ್ ಕ್ರಿಯೇಷನ್ಸ್ ಆಫ್ ನ್ಯೂ ವೆಲ್ತ್. ನ್ಯೂ ವೆಲ್ತ್ ಅಂದರೆ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಸುಗಮವಾಗಿ ನಡೆಸಿಕೊಂಡು ಹೋಗುವಂಥದ್ದು. ಮತ್ತು ಪರ್ಮಿಟ್ ಟು ಪೋರ್ಟ್ಫೋಲಿಯೋ ಅಡ್ಜಸ್ಟ್ಮೆಂಟ್ ಇನ್ ದ ಕಾಂಪೋಸಿಷನ್ಸ್ ಆಫ್ ದ ಎಕ್ಸಿಸ್ಟಿಂಗ್ ವೆಲ್ತ್. ಈಗಿರ್ತಕ್ಕಂಥ ಒಂದು ಒಳ್ಳೆಯ ಕೌಶಲ್ಯಗಳನ್ನು, ಹಣಕಾಸಿನ ವ್ಯವಸ್ಥೆಗಳನ್ನು ಸುಗಮವನ್ನು ಗಳಿಸುವಂಥದ್ದು. ಸೊ ಒಟ್ಟಾರೆ ಹೇಳಬೇಕು ಅಂತಂದರೆ ಹಣಕಾಸಿನ ವ್ಯವಸ್ಥೆ ನಮ್ಮ ದೇಶದಲ್ಲಿ ಒಳ್ಳೆಯ ಸುಭದ್ರತೆಯನ್ನು ಕಲ್ಪಿಸುವಲ್ಲಿ ಇದು ಅತ್ಯುನ್ನತವಾಗಿ ಕಾರ್ಯವನ್ನು ನಿರ್ವಹಿಸುವಂತೆ ಇದು ಮಾಡ್ತಾ ಬರ್ತಿದೆ. ಸೊ ನೆಕ್ಸ್ಟ್ ಮುಂದಿನದಾಗಿ ನಾವು ನೋಡೋದಾಗಿರ್ಬೋದು ಯಾವುದು ಅಂತಂದರೆ ವಾಟ್ ಆರ್ ದ ಫ್ಯೂಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಫೈನಾನ್ಷಿಯಲ್ ಸಿಸ್ಟಮ್. ಹಣಕಾಸು ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು ಯಾವುವು ಅಂತ ಅಂದರೆ ನೋಡೋದಾದರೆ ನಂಬರ್ ಎ, ಇಟ್ ಈಸ್ ಅ ಸೆಟ್ ಆಫ್ ಇಂಟರ್ ರಿಲೇಟ್ ಆಕ್ಟಿವಿಟೀಸ್ ಆರ್ ಸರ್ವಿಸಸ್. ಇದು ಆಂತರಿಕ ಸೇವೆಗಳನ್ನು ಒಟ್ಟಾರೆಯಾಗಿ ಇದು ಹೊಂದಿರುವಂಥದ್ದು. ದೇಶದ ವಿವಿಧ ಆರ್ಥಿಕ ವ್ಯವಸ್ಥೆಯಲ್ಲಿ ಆಂತರಿಕವಾಗಿ ಹಣವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆರ್ಥಿಕವಾಗಿ ವರ್ಗಾವಣೆಯನ್ನು ಮಾಡಿಸುವಂಥದ್ದು. ಇಟ್ ಈಸ್ ಅ ಸೆಟ್ ಆಫ್ ಇಂಟರ್ ರಿಲೇಟ್ ಆಕ್ಟಿವಿಟೀಸ್ ಆರ್ ಸರ್ವಿಸಸ್. ನಂಬರ್ 2, ಇಟ್ ಇನ್ಕ್ಲೂಡ್ಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಫೈನಾನ್ಷಿಯಲ್ ಮಾರ್ಕೆಟ್, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್, ಸರ್ವಿಸಸ್, ಪ್ರಾಕ್ಟೀಸಸ್ ಆ್ಯಂಡ್ ಟ್ರಾನ್ಸಾಕ್ಷನ್. ಅಂದರೆ ಇದು ಒಟ್ಟಾರೆ ದೇಶದ ಆರ್ಥಿಕ ವ್ಯವಸ್ಥೆಯ ಹಣಕಾಸಿನ ಸಂಸ್ಥೆಗಳು, ಹಣಕಾಸಿನ ಮಾರುಕಟ್ಟೆ, ಹಣಕಾಸಿನ ಸಾಧನಗಳು, ಹಣಕಾಸಿನ ಸೇವೆಗಳು ಮತ್ತು ಹಣಕಾಸಿನ ವಹಿವಾಟುಗಳನ್ನು ಹೊಂದುವಂತೆ ಇದು ಪ್ರಮುಖವಾದಂಥ ಕಾರ್ಯವನ್ನು ಒಳಗೊಂಡಿರುತ್ತೆ. ನಂಬರ್ 3, ದ ಫೈನಾನ್ಷಿಯಲ್ ಸಿಸ್ಟಮ್ ಅಲೋಸ್ ಟ್ರಾನ್ಸ್ಫರ್ ಆಫ್ ಮನೀಸ್ ಬಿಟ್ವೀನ್ ಸೇವರ್ಸ್ ಆ್ಯಂಡ್ ಬಾರೋಯರ್ಸ್. ಈ ಒಂದು ವ್ಯವಸ್ಥೆ ಹಣದ ವರ್ಗಾವಣೆಯನ್ನು ಉಳಿತಾಯದಾರರಿಂದ ಯಾರಿಗೆ ಅವಶ್ಯಕತೆ ಇದೆ ಹಣ ಅಂಥವ್ರಿಗೆ ಏನಾಗುತ್ತೆ ಇದು ಕೊಂಡಿಯಾಗಿ ಕೆಲಸವನ್ನು ನಿರ್ವಹಿಸುತ್ತೆ. ನಂಬರ್ 4th, ದ ಮೇನ್ ಆಬ್ಜೆಕ್ಟಿವ್ಸ್ ಇಸ್ ಟು ಫಾರ್ಮುಲೇಟ್ ಕ್ಯಾಪಿಟಲ್, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪ್ರಾಫಿಟ್ ಜನರೇಷನ್. ಇದರ ಮುಖ್ಯ ಉದ್ದೇಶ ಏನಂತಂದರೆ ಫಾರ್ಮುಲೇಟ್ ದ ಕ್ಯಾಪಿಟಲ್, ಬಂಡವಾಳವನ್ನು ಕ್ರೋಢೀಕರಣ ಮಾಡುವಂಥದ್ದು,
ಹೂಡಿಕೆಯನ್ನು ಗಳಿಸುವಂಥದ್ದು ಅಥವಾ ಹೂಡಿಕೆಯನ್ನು ಮಾಡುವಂಥದ್ದು ಮತ್ತು ಲಾಭಾಂಶವನ್ನು ಗಳಿಸುವಂಥದ್ದು. ಇದರ ಮುಖ್ಯ 3 ಉದ್ದೇಶಗಳು. ನೆಕ್ಸ್ಟ್ ನಂಬರ್ 5th ಒನ್, ಸರ್ವೀಸಸ್ ಆರ್ ವರ್ಕಿಂಗ್ ಟುಗೆದರ್ ಟು ಅಚೀವ್ ಪ್ರೀ ಡಿಟರ್ಮೈನ್ಡ್ ಗೋಲ್ಸ್. ಅಂದರೆ ಈ ಒಂದು ಸೇವೆ ಕೆಲಸವನ್ನು ನಿರ್ಧರಿಸುವಂಥದ್ದು. ಇದರ ಮುಖ್ಯ ಉದ್ದೇಶ ಪ್ರೀ ಡಿಟರ್ಮೈನ್ಡ್ ಗೋಲ್ಸ್, ಪೂರ್ವ ನಿರ್ಧರಿತವಾದಂಥ ಗುರಿಗಳನ್ನು ಸಾಧನೆ ಮಾಡುವಂಥದ್ದು. ಹಣಕಾಸಿನ ಮುಖ್ಯ ಉದ್ದೇಶ ಪೂರ್ವ ನಿರ್ಧರಿತ ಯೋಜನೆಗಳನ್ನು, ಪೂರ್ವ ನಿರ್ಧರಿತ ಉದ್ದೇಶಗಳನ್ನು ಪರಿಪೂರ್ಣವಾಗಿ ನಿರ್ವಹಿಸುವಂಥದ್ದು. ಇದರ ಮುಖ್ಯ ಉದ್ದೇಶ. ನೆಕ್ಸ್ಟ್ ನಂಬರ್ ಎಫ್, ಇಟ್ ಈಸ್ ಅಪ್ಲಿಕಬಲ್ ಅಟ್ ಗ್ಲೋಬಲ್, ರೀಜನಲ್ ಆ್ಯಂಡ್ ಫರ್ಮ್ ಲೆವೆಲ್. ಅಂದರೆ ಇದು ಬಾಹ್ಯ ಆರ್ಥಿಕ ವ್ಯವಸ್ಥೆ ಅಥವಾ ಅಂತಾರಾಷ್ಟ್ರೀಯ ಆರ್ಥಿಕ ವ್ಯವಸ್ಥೆ ಅಥವಾ ಜಾಗತಿಕ ಆರ್ಥಿಕ ವ್ಯವಸ್ಥೆ, ಪ್ರಾದೇಶಿಕ ಆರ್ಥಿಕ ವ್ಯವಸ್ಥೆ ಮತ್ತು ಸಂಸ್ಥೆಗಳ ಅಡಿಯಲ್ಲಿ ಇದು ಉತ್ತಮವಾಗಿ ಕೆಲಸವನ್ನು ಮಾಡುವಂಥ ಒಂದು ಹಂತವನ್ನು ಇದು ಹೊಂದಿರುತ್ತೆ. ಇದಕ್ಕೆ ನಾವಿಲ್ಲಿ ಮೇನ್ ಫ್ಯೂಚರ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ಅಂತ ನಾವಿಲ್ಲಿ ಕರಿಬಹುದಾಗಿದೆ. ಇಷ್ಟು ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್. ನೆಕ್ಸ್ಟ್ ನಂಬರ್ ಅನದರ್ ಆಸ್ಪೆಕ್ಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್. ಹಣಕಾಸು ವ್ಯವಸ್ಥೆಯ ಪ್ರಮುಖ ಉದ್ದೇಶಗಳು ಯಾವುವು? ಟು ಕ್ರಿಯೇಟ್ ಲಿಂಕ್ ಬಿಟ್ವೀನ್ ಸೇವರ್ಸ್ ಆ್ಯಂಡ್ ಇನ್ವೆಸ್ಟರ್. ಅಂದರೆ ಇದು ಉಳಿತಾಯದಾರರು ಮತ್ತು ಹೂಡಿಕೆದಾರರ ನಡುವಿನ ಒಂದು ಕೊಂಡಿಯಾಗಿ ಕೆಲಸವನ್ನು ನಿರ್ವಹಿಸುತ್ತೆ. ಇಟ್ ಈಸ್ ಅ ಮೇನ್ ಆಬ್ಜೆಕ್ಟಿವ್ಸ್ ಬಿಟ್ವೀನ್ ದ ಸೇವರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್. ಹೂ ಈಸ್ ಅ ಸೇವರ್? Saver is a person, one who deposits the money, a small amount of money for the purpose of future, to save the money. ಮುಂದಿನ ವರ್ಷದಲ್ಲಿ ನಾನು ಹಣಕಾಸನ್ನು ಕೂಡಿಟ್ಟರೆ ನನಗೆ ಲಾಭವಾಗುವ ಉದ್ದೇಶದಿಂದ ಈ ಒಂದು ಹಣವನ್ನು ಹೂಡಿಕೆದಾರರು ಏನು ಮಾಡ್ತಾರೆ ಅಂತಂದರೆ ಹಣವನ್ನು ಹೂಡಿಕೆ ಮಾಡೋದ್ರ ಮೂಲಕ ಲಾಭಾಂಶವನ್ನು ಗಳಿಸುವಂಥದ್ದು. ಇದರ ಎರಡರ ನಡುವಿನ ಒಂದು ಕೊಂಡಿಯಾಗಿ ಆರ್ಥಿಕ ವ್ಯವಸ್ಥೆ ಇದು ಅಂದರೆ ಭಾರತೀಯ ಹಣಕಾಸು ವ್ಯವಸ್ಥೆ ಕಾರ್ಯವನ್ನು ನಿರ್ವಹಿಸುವಂಥದ್ದು. ನೆಕ್ಸ್ಟ್ ನಂಬರ್ 2, ಟು ಎಸ್ಟಾಬ್ಲಿಷ್ ರೆಗ್ಯುಲರ್, ಸ್ಮೂತ್ ಆ್ಯಂಡ್ ಎಫಿಷಿಯೆಂಟ್ ಮಾರ್ಕೆಟ್. ಇದರ ಮುಖ್ಯ ಉದ್ದೇಶ ಏನಂತಂದರೆ ಟು ಎಸ್ಟಾಬ್ಲಿಷ್ಮೆಂಟ್ ಆಫ್ ರೆಗ್ಯುಲರ್, ಸ್ಮೂತ್, ನಿರಂತರವಾದಂಥ ಒಳ್ಳೆ ಮಾರುಕಟ್ಟೆಯನ್ನು ಸೃಷ್ಟಿಸುವಂಥದ್ದು. ಇದರ ಮುಖ್ಯ ಉದ್ದೇಶ. ನೆಕ್ಸ್ಟ್ ನಂಬರ್ 3, ಟು ಎಂಕರೇಜ್ ಆ್ಯಂಡ್ ದ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಹೂಡಿಕೆದಾರರು ಮತ್ತು ಉಳಿತಾಯದಾರರ ಒಂದು ಪ್ರೋತ್ಸಾಹಕ್ಕೆ ಇದು ಭಾಳ ಅನುಕೂಲಕಾರಿಯಾಗಿ ಮಾಡಿಕೊಡಲಾಗುತ್ತೆ. ಇದರ ಮುಖ್ಯ ಉದ್ದೇಶ. ನೆಕ್ಸ್ಟ್ ನಂಬರ್ 4, ಟು ಫೆಸಿಲಿಟೇಟ್ ಫಾರ್ ಎಕ್ಸ್ಪಾನ್ಷನ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. ಅಂದರೆ ಹಣಕಾಸಿನ ಮಾರುಕಟ್ಟೆಯನ್ನು ಅಭಿವೃದ್ಧಿಗೊಳಿಸಲು ಇದು ಬಹಳ ಅತ್ಯುನ್ನತವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ನಂಬರ್ 5, ಟು ಮೊಬಿಲೈಸ್ ದ ರಿಸೋರ್ಸಸ್. ಮೊಬಿಲೈಸ್ ದ ರಿಸೋರ್ಸಸ್ ಮೀನ್ಸ್ ಒಂದು ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡುವಲ್ಲಿ ಇದು ಅತ್ಯುನ್ನತವಾಗಿ ಮುಖ್ಯ ಉದ್ದೇಶವನ್ನು ಹಣಕಾಸು ವ್ಯವಸ್ಥೆ ಹೊಂದಿರುತ್ತದೆ. ನೆಕ್ಸ್ಟ್ ನಂಬರ್ 6, ಲಾಸ್ಟ್ ಒನ್, ಟು ಕ್ರಿಯೇಟ್ ಅಸೆಟ್ಸ್ ಫಾರ್ ದ ಯೂಸ್ ಆಫ್ ದ ಪೀಪಲ್. ಅಂದರೆ ಇದು ಒಂದು ಆಸ್ತಿಯನ್ನು ಗಳಿಸುವಲ್ಲಿ ಫಾರ್ ದ ಯೂಸ್ ಆಫ್ ದ ಪೀಪಲ್ ಅಂದರೆ ಜನರಿಗೆ ಒಂದು ಆಸ್ತಿಯನ್ನು ಅಥವಾ ನೆಟ್ ವೆಲ್ತ್ ಆಫ್ ದ ಕಂಟ್ರಿ. ಇದು ಫೈನಲಿ ಜನರಿಗೆ ಒಂದು ಹಣಕಾಸಿನ ಅಭಿವೃದ್ಧಿಯಾಗಿರ್ಬೋದು ಅಥವಾ ಒಂದು ಅಸೆಟ್ಸ್ ಆಸ್ತಿಯನ್ನು ನಿರೂಪಿಸುವಲ್ಲಿ ಹಣಕಾಸು ವ್ಯವಸ್ಥೆ ಭಾಳ ಅನುಕೂಲಕಾರಿಯಾಗುವಲ್ಲಿ ಇದರ ಮುಖ್ಯ ಉದ್ದೇಶ ಅಥವಾ ಧ್ಯೇಯವನ್ನು ಹೊಂದಿರುತ್ತದೆ. ಸೊ ಇಷ್ಟು ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದ ಫೈನಾನ್ಷಿಯಲ್ ಸಿಸ್ಟಮ್. ಸೊ ಟುಡೇ ವಿ ಲರ್ನ್ ಅಬೌಟ್ ದ ಮೀನಿಂಗ್ ಆಫ್ ಫೈನಾನ್ಷಿಯಲ್ system, terminologies of financial system, that means money, credit and finance. Next, definitions of financial system. Next, the features or characteristics of financial system, and lastly, objectives of financial system. Thank you.